ಹಬ್ಬ ಸೂಪರ್ ಅಮ್ಮ, ಈ ತರ ಇರ್ಬೇಕು ಮೇಡಮ್ನವ್ರೆ. ಹಾ ಹೇಳಿ. ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ. ಮೇಡಮ್ನವ್ರೆ ಹೆಂಗೆ ಹಾಡು? ಜಾಸ್ತಿ ಆಗಿದೆ ನಿಮ್ದು. ಮೇಡಮ್ನವ್ರೆ, ಈಗ ಸಾಯಂಕಾಲ ಆಯ್ತು. ಹೇಳ್ರಿ. ಬಾಯಿ ಪಿಟ ಪಿಟ ಅಂತ ಇದೆ. ಏನ್ ಮಾಡ್ಕೊಡ್ತೀರಾ? ಬದ್ನೆಕಾಯಲ್ಲಿ ಬಜ್ಜಿ ಮಾಡ್ಕೊಡ್ತೀನಿ ಬನ್ರಿ. ಬದ್ನೆಕಾಯಲ್ಲಿ ಬಜ್ಜಿನ ಮೇಡಮ್ನವ್ರೆ? ಸೂಪರ್ ಮೇಡಮ್ನವ್ರೆ. ಯಾವ ತರ ಬಜ್ಜಿ ಗೊತ್ತಾ? ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರಲ್ಲ, ಆ ತರ ಮಾಡ್ಕೊಡ್ತೀನಿ ಬನ್ನಿ. ಅದ್ರೊಳಗೆ ಖಾರ ಎಲ್ಲ ತುಂಬಿಟ್ಟು, ಈರುಳ್ಳಿ, ಹೌದು, ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಆ ತರ ಮಾಡ್ತೀರಾ ಮೇಡಮ್ನವ್ರೆ? ಹೌದು. ಸೂಪರ್ ಮೇಡಮ್ನವ್ರೆ. ಮೇಡಮ್ನವ್ರೆ ಹೇಳಿ. ಬದ್ನೆಕಾಯಿ ಬಜ್ಜಿಗೆ ಐಟಮ್ಸ್ ಹೇಳ್ಬಿಡಿ. ಈರುಳ್ಳಿ, ಕ್ಯಾರೆಟ್, ಕೊತ್ಮೀರಿ, ಆಲೂಗಡ್ಡೆ, ಕಡಲೆ ಹಿಟ್ಟು, ಸೋಡಾ, ಉಪ್ಪು, ಓಂಕಾಳು, ಗರಂ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು. ಇದನ್ನ ರೌಂಡ್ ಕಟ್ ಮಾಡ್ಕೊಂಡು ನೀರ್ಗೆ ಹಾಕಿ ಇಟ್ಕೊಳ್ಳೋಣ. ಆಮೇಲೆ ಉಳ್ದಿದ್ದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪನೇ ಇರ್ಲಿ. ಈಗ ಸ್ವಲ್ಪ ನೀರ್ಗೆ ಉಪ್ಪು ಹಾಕ್ಬಿಟ್ಟು ಇದನ್ನ ಇದ್ರೊಳಗಡೆ ಹಾಕೊಂಡು ನೆನ್ಸಿಟ್ಕೊಳ್ಳೋಣ. ಯಾಕೆಂದ್ರೆ ಕಪ್ಪಾಗುತ್ತಲ್ವಾ, ಅದಕ್ಕೆ ಇದ್ರೊಳಗೆ ಹಾಕಿಟ್ಕೊಂತೀನಿ. ಈಗ ಆಲೂಗಡ್ಡೆನ 3 ವಿಸಲ್ ಬರೋವರೆಗೂ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, 1/4 ಸ್ಪೂನು ಗರಂ ಮಸಾಲ, ಚಿಲ್ಲಿ ಪೌಡ್ರ್ 1/4 ಸ್ಪೂನು, ಅರಿಶಿನ ಚಿಟಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಕಡಲೆ ಹಿಟ್ಟು ಕಲ್ಸ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು ತಗೊಂತಾ ಇದ್ದೀನಿ. ಓಂಕಾಳು 1/2 ಸ್ಪೂನ್ ಇದೆ. 1 ಚಿಟಕಿ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ, ಅಷ್ಟು ಅರಿಶಿನ. ಇದನ್ನೆಲ್ಲ ಈಗ ಕಲಸಿಟ್ಕೊಳ್ಳೋಣ. ಫಸ್ಟ್ ಈ ತರ ಕಲ್ಸ್ಕೋಬೇಕಾ ಮೇಡಮ್ನವ್ರೆ? ಈ ತರ ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಹೊಂದ್ಕೋಬೇಕಲ್ವಾ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಈಗ ಕಲ್ಸ್ಕೊಂಡ್ಬಿಡೋಣ. ನೋಡ್ಕೊಂಡು ನೀರ್ ಹಾಕೋಬೇಕು, ಇಲ್ಲಾಂದ್ರೆ ತೆಳ್ಳಗಾಗ್ಬಿಡುತ್ತೆ. ತುಂಬಾ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ಇದು ಕಂಟಲ್ಲ, ಅಂಟದಿಲ್ಲ ಬಜ್ಜಿಗೆ. ನೋಡಿ, ಇಷ್ಟು ಗಟ್ಟಿ ಇರ್ಬೇಕು ಹಿಟ್ಟು. ತೆಳ್ಳಗೂ ಇರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು. ಈ ತರ ಇರ್ಬೇಕು ಹಿಟ್ಟು, ಮತ್ತೆ ಗಂಟಿರ್ಬಾರ್ದು. ಬನ್ನಿ ಈಗ ಸ್ಟವ್ ಹಚ್ಕೊಳ್ಳೋಣ. ಸಣ್ಣ ಉರಿ ಮಾಡಿಡ್ತೀನಿ, ಯಾಕೆಂದ್ರೆ ಅದೆಲ್ಲ ಫಿಲ್ ಮಾಡ್ಕೋಬೇಕಲ್ಲ ಬದ್ನೆಕಾಯಿಗೆ. ಈ ತರ ಹಚ್ಕೊಂಡು 2 ಸೈಡು ಹಚ್ಕೋಬೇಕು. ಇದು 2 ಸೈಡು ಹಚ್ಕೋಬೇಕಾ ಮೇಡಮ್ನವ್ರೆ? 2 ಸೈಡು ಹಚ್ಕೊಂಡು. ಏನ್ ಮೇಡಮ್ನವ್ರೆ ಏನೇನೋ ಮಾಡ್ಕೊಡ್ತಾ ಇದ್ದೀರಾ ನಮ್ಗಳಿಗೆ, ನಮ್ಗೆ, ನಮ್ಮ ಮಕ್ಳಿಗೆ? ನೀವು ತಿಂದು ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದ್ದೀನಪ್ಪ. ಯಾವಾಗ ನಿಂತ ಬಂತ ಇಂಥ ಪ್ರೀತಿ? ಏನ್ ಪ್ರೀತಿ ಇಲ್ಲದೆ ಏನು ಇಲ್ಲ. ನೋಡ್ರಿ, ಈ ತರ ಹಚ್ಚಿ ಇಡಬೇಕು. ಮತ್ತೆ ಎಲ್ಲಾನು ಹಾಗೆ ಮಾಡಿಟ್ಕೊಂಡ್ರೆ ಬೇಗ ಬಜ್ಜಿ ಆಗೋಗುತ್ತೆ. ಮೇಡಮ್ನವ್ರೆ ಹೇಳಿ. ಹಾಗಾದ್ರೆ ಏನು ಒಂದು 5 ಇಲ್ಲ ಒಂದು 10 ನಿಮಿಷದಲ್ಲಿ ಬಜ್ಜಿ ರೆಡಿ ಮಾಡ್ಬಿಡ್ತೀರಾ? ರೆಡಿ ಮಾಡ್ಕೊಡ್ತೀನಿ. ಸರಿ ಮೇಡಮ್ನವ್ರೆ. ಬನ್ನಿ ಇವಾಗ ಬಜ್ಜಿ ಹಾಕೋಣ. ಸರಿ. ಇದನ್ನ ತೆಗೆದು ಇದ್ರೊಳಗಡೆ ಹಾಕ್ಬಿಟ್ಟು ನೋಡಿ, ಈ ತರ ಮಾಡ್ಕೊಂಡು. ಮೇಡಮ್ನವ್ರೆ ಏನೇನೋ ಕಲ್ತಿದ್ದೀರಲ್ಲ ಮೇಡಮ್ನವ್ರೆ?
ಎರಡೂ ಕಡೆ ಬೇಯಿಸ್ಕೊಳ್ಳೋಣ ಈಗ. ನೋಡ್ರಿ ಹೆಂಗ್ ಬರ್ತಾ ಇದೆ. ಇದು ಗೊತ್ತಾ ಕ್ಯಾಪ್ಸಿಕಮ್ ಬೋಂಡ ಹಾ ಆ ತರ ಇದೆ ನೋಡಿ. ಹಾ ಹಾ ಮೇಡಮ್ನವ್ರೆ, ಹಾ ಹೇಳ್ರಿ. ಬಜ್ಜಿಗೆ ಏನ್ ಮಾಡಿದ್ರ ಕಾಂಬಿನೇಷನ್? ಪುದೀನ ಚಟ್ನಿ ಮಾಡಿದ್ದೀನಿ, ಹಾ. ಮತ್ತೆ ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ನೋಡಿ. ಓ, ನಿಮ್ಗೆ ಪುದೀನ ಚಟ್ನಿ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಮಾಡಿ ತೋರಿಸ್ತೀವಿ. ನೋಡಿ ಇದಾಗಿದೆ, ಈಗ ತೆಗಿಯೋಣ. ಮೇಡಮ್ನವ್ರೆ, ಹಾ ಹೇಳಿ. ಪುದೀನ ಚಟ್ನಿ ಬಿಟ್ಬಿಟ್ಟು ಹ್ಮ್ ಸ್ಪೆಷಲ್ ಏನೋ ಮಾಡ್ಕೊಡ್ತೀನಿ ಅಂದ್ರಲ್ಲ, ಏನು? ಈಗ ಮಾಡ್ತೀನಿ ನೋಡ್ರಿ. ಒಂದೆರಡು ಸ್ಪೂನ್ ಈರುಳ್ಳಿ, ಒಂದೆರಡು ಮೂರು ಸ್ಪೂನ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನಿಂಬೆ ಹಣ್ಣು ಇಟ್ಕೊಳ್ಳೋಣ. ಒಂದೆರಡು ಚಿಟಕಿ, 2 ಹನಿ ಅಷ್ಟು, ಸ್ವಲ್ಪ ಉಪ್ಪು. ಇದಕ್ಕೆ ಚಾಟ್ ಮಸಾಲ ಬೇಕಾದವ್ರು ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ. ಇದಾಗಿದೆ ಈಗ. ಮೇಡಮ್ನವ್ರೆ, ಹೇಳ್ರಿ. ಇದಕ್ಕೆ ಹೆಂಗೆ ತುಂಬ್ಕೊಂತೀರಾ? ನೋಡಿ ಈಗ ತಗೊಂಡೆ ಇದನ್ನ ಈ ತರ ಮಧ್ಯೆ ಕಚ್ಕೋಬೇಕು. ಸ್ವಲ್ಪ ಪುದೀನ ಚಟ್ನಿ ಇದೆಲ್ಲ ಹಾಕಿ ಫಿಲ್ ಮಾಡೋದು. ಓ, ಈ ತರ. ಹಾ ನೋಡಿ, ಬದನೆಕಾಯಿ ಬಜ್ಜಿ ಮಾಡಿದ್ದಾರೆ. ಈಗ ಟೇಸ್ಟ್ ಮಾಡೋಣ. ಬರೀ ಬಜ್ಜಿ ತಿಂತಾ ಇದ್ದೀನಿ ನಾನು. ಚಟ್ನಿ ಇದನ್ನೆಲ್ಲ ಏನು ತಗೊಳಲ್ಲ, ಬರೀ ಬಜ್ಜಿ ತಿಂತೀನಿ. ಅಬ್ಬಾ, ಸೂಪರ್. ಅಬ್ಬಾ, ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿದೆ. ಹಾಗೆ ತಿಂತಾ ಇದ್ರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಅಬ್ಬಾ, ಸೂಪರ್. ಈಗ ಪುದೀನ ಚಟ್ನಿನಲ್ಲಿ ಅದ್ಕೊಂಡ್ ತಿಂತೀನಿ ನೋಡಿ. ಈ ತರ ಪುದೀನ ಚಟ್ನಿನಲ್ಲಿ ಅದ್ಕೊಬೇಕು, ಈ ತರ. ಏನು ಹದವಾಗಿದೆ ಅಂತೀರಾ? ಅಷ್ಟು ಚೆನ್ನಾಗಿದೆ. ಅಬ್ಬಾ, ಸೂಪರ್ ಆಗಿದೆ. ಈಗ ಈರುಳ್ಳಿ ಕ್ಯಾರೆಟು ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಅಬ್ಬಾ, ಇದು ಬದನೆಕಾಯಿ ಬಜ್ಜಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಬದನೆಕಾಯಿ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ, ಈಗ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಬದನೆಕಾಯಿ ಬಜ್ಜಿ. ಅದಕ್ಕೆ ಪುದೀನ ಚಟ್ನಿ, ಈರುಳ್ಳಿ, ಕ್ಯಾರೆಟು ಎಲ್ಲ ಹಚ್ಬಿಟ್ಟು ಅದ್ರೊಳಗಡೆ ತುಂಬಿದ್ದಾರೆ. ಅದನ್ನ ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡಿ, ಈ ತರ ತಗೊಂಡು ಅಬ್ಬಾ, ಸೂಪರ್ ಅಮ್ಮ, ಈ ತರ ಇರ್ಬೇಕು. ತಿಂತಾ ಇದ್ರೆ ಇನ್ನ ತಿನ್ನನ ಅನ್ನಿಸ್ಬೇಕು. ಆದ್ರೂ ಇನ್ನೊಂದು ಏನ್ ಗೊತ್ತಾ, ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಎಲ್ಲ ಹಿಂಡಿದ್ದಾರೆ, ಅದಿನ್ನ ಟೇಸ್ಟ್ ಕೊಡ್ತಾ ಇದೆ. ಅಷ್ಟು ಟೇಸ್ಟ್ ಆಗಿದೆ ಬಿಡಿ, ಅಮೇಝಿಂಗ್, ಸ್ವರ್ಗ ಆ ತರ ಇದೆ ನೋಡಿ.
ಇನ್ನೊಂದು ಸ್ವಲ್ಪ ಪುದೀನ ಚಟ್ನಿ ಅದ್ಕೊಳ್ತೀನಿ. ಹಾ ನೋಡಿ. ಇದು ರೀ, ಈ ಥರ ಐಟಮ್ ಮಾಡ್ಕೊಂಡು ತಿಂದ್ರಿ ಸೂಪರ್ ಆಗಿರುತ್ತೆ. ಅಬ್ಬಾ, ನೀವು ಇದೇ ಥರ ಬದನೆಕಾಯಲ್ಲಿ ಬಜ್ಜಿ ಮಾಡಿಸ್ಬಿಟ್ಟು ತಿಂದ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಗ್ಬೋದಲ್ಲ? ಹಾಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಒತ್ತಾ ಇರಿ. ಆಗ್ಬೋದಲ್ಲ? ಓಕೆ, ಬಾಯ್.